ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬೆಳಗ್ಗೆ 4 o'clock ಎದ್ದು ನಾನು ಹೊರಟಿದ್ದು ಮೋನಿಕಾನ ಪಿಕ್ ಮಾಡೋಕ್ಕೆ ಪಿ ಜಿಯಿಂದ. ಯಾಕಂದರೆ ನಾವು ಇವತ್ತು ಹೋಗ್ತಾ ಇರೋದು ನಮ್ಮ ಮನೆ ದೇವರಿಗೆ. ಅದು ತುಂಬ ಇಯರ್ಸ್ ಆದಮೇಲೆ ನಾವು ಹೋಗ್ತಾ ಇರೋದು. ಅದು ನಾನು ಎಕ್ಸ್ಪೆಷಲಿ ನನಗೆ ನಮ್ಮ ಮನೆ ದೇವರಂದರೆ ತುಂಬಾ ಇಷ್ಟ. ಯಾಕಂದರೆ ಅದು ಹಳ್ಳಿ. ಸೊ ನನಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಆಗುತ್ತೆ. ಆ ನೇಚರು ಮತ್ತು ಹಸುಗಳು, ಕೋಳಿಗಳು ಎಲ್ಲ ತುಂಬ ಇಷ್ಟ ಆಗುತ್ತೆ. ಆಮೇಲೆ ನಾವು ಫಸ್ಟಿಂದ ಫಾಲೋ ಮಾಡ್ಕೊಂಬಂದಿರೋದು ಟೆಂಪೋದಲ್ಲಿ ಹೋಗೋದೆ. ನಾವು ಅಡುಗೆ ಎಲ್ಲ ಮನೇಲಿ ಅಡುಗೆ ಅಂದರೆ ಟಿಫನ್ ಮನೇಲಿ ಮಾಡಿಕೊಂಡು ನಾವು ಬಾಕ್ಸಲ್ಲಿ ಹಾಕ್ಕೊಂಡು ಹೊರಡೋದು. ಈ ಸತಿ ಏನಾಯಿತು, ನಮ್ಮ ಅಕ್ಕ ಮಿಸ್ ಆಗಿಬಿಟ್ರು. ನಮ್ಮ ಅಕ್ಕಗೆ ಕೆಲಸ ಇರೋ ಕಾರಣ ಬ್ಯುಸಿ ಇದ್ದರು ಅಂತ ಬರೋಕ್ಕಾಗಿಲ್ಲ. ಬಟ್ ಇನ್ನೆಲ್ಲರೂ ಇದ್ರಿ. ಆ್ಯಂಡ್ ಮೋನಿಕಾ ಕೂಡ ಇದ್ಲು ಈ ಸತಿ. ನಂಗೆ ಅದಕ್ಕೆ ಸ್ವಲ್ಪ ಎಕ್ಸೈಟೆಡ್ ಆಗಿದೆ. ಆಮೇಲೆ ನಾವು ಹೊರಟಿದ್ದು ನಮ್ಮ ಅಕ್ಕ ಮನೆಗೆ, ದೊಡ್ಡಕ್ಕ ಮನೆಗೆ ಹೋಗಿ ಬಡ್ಡುನ ಮತ್ತು ನಮ್ಮ ಅಕ್ಕನ ಪಿಕ್ ಮಾಡಿಕೊಂಡು ಹೊರಟ್ರಿ. ಆ್ಯಂಡ್ ಬಡ್ಡು ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಆನೆಕಲ್ ಇಳಿದ್ಬಿಟ್ಟು ಪೂಜೆ ಸಾಮಾನೆಲ್ಲ ತೊಗೊಂಡ್ರಿ ಮನೆ ದೇವ್ರಿಗೆ ಹೋಗೋಕ್ಕೆ. ಸೊ ಅಲ್ಲಿಂದ ಮನೆ ದೇವ್ರಿಗೆ ಹೊರಟ್ರಿ. ಮತ್ತು ಅದು ನಮ್ಮ ಬಾವ ಗಾಡಿ ಆಗಿರೋದ್ರಿಂದ ನಾವು ಸ್ವಲ್ಪ ದೂರ ಹೋಗೋಷ್ಟೇ ನನ್ನ ಫೇಸ್ ಎಲ್ಲ ಡಲ್ ಆಗಿಬಿಡ್ತು. ಯಾಕಂದರೆ ನಂಗೆ ಗಾಡೀಲಿ ಟ್ರಾವೆಲ್ ಮಾಡಿದರೆ ಫುಲ್ ಹೊಟ್ಟೆ ತೊಳಿಸುತ್ತೆ, ವಾಮಿಟ್ ಬರೋ ಥರ ಆಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಲಿಪ್ಪಿಂಗ್ಸ್ ಮಾಡಿಕೊಂಡೆ. ಆಮೇಲೆ ಮೋನಿಕಾನೂ ಸ್ವಲ್ಪ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿದ್ಲು. ಆಗಲಿಲ್ಲ ನನ್ನ ಕೈಯಲ್ಲಿ ವಾಮಿಟ್. ಬಿಕಾಸ್ ಏನಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತು ಅಷ್ಟೊತ್ತಿಗೆ ಎದ್ದು ಸ್ನಾನ ಮಾಡಿಬಿಟ್ಟು ಟಿಫನ್ ಮಾಡಲ್ವಲ್ಲ. ಸೊ ಹೊಟ್ಟೆ ಒಂಥರ ಅನಿಸ್ಬಿಡುತ್ತೆ, ಸ್ವಲ್ಪ ತಲೆ ಎಲ್ಲ ತಿರ್ಗೋ ಥರ ಆಗುತ್ತೆ. ಆಮೇಲೆ ವಾಮಿಟ್ ಬರೋ ಥರ ಆಗುತ್ತೆ. ಸೊ ನನಗೆ ಯಾವ ಗಾಡೀಲಿ ಹೋದ್ರೂ ಹಾಗೆ ಆಗುತ್ತೆ. ಆ್ಯಂಡ್ ಫೈನಲಿ ನಮ್ಮ ಮನೆ ದೇವ್ರಿಗೆ ಬಂದ್ರಿ. ಇದೇ ನಮ್ಮ ಮನೆ ದೇವರು. ಅದು ಬಂದುಬಿಟ್ಟು ಮಾರಮ್ಮ ದೇವಸ್ಥಾನ. ಇದು ಆ್ಯಕ್ಚುಲಿ ಇರೋದು ತಮಿಳ್ನಾಡು ಬಾರ್ಡರಲ್ಲಂತೆ. ಆಮೇಲೆ ನಮ್ಮ ಮನೆಯಿಂದ ನಮ್ಮಮ್ಮ ವಾಂಗಿಬಾತ್ ಮಾಡಿದರು ಮತ್ತು ನಮ್ಮ ಅಕ್ಕ ಮನೆಯವರು ಚಿತ್ರಾನ್ನ ಮಾಡ್ಕೊಬಂದಿದ್ರು. ಆಮೇಲೆ ಹೋಟೆಲಲ್ಲಿ ನಾವು ಉದ್ದಿನವಡೆ ತೊಗೊಂಡಿದ್ರು, ಉದ್ದಿನವಡೆ ಮತ್ತು ಚಟ್ನಿ. ಆ್ಯಂಡ್ ನಾವು ಅಲ್ಲೇ ಟಿಫನ್ ಮಾಡ್ಕೊಂಡ್ರಿ. ಯಾಕಂದರೆ ಪೂಜಾರಿ ಸ್ವಲ್ಪ ಲೇಟಾಗಿ ಬರ್ತೀನಿ ಅಂತ ಹೇಳಿದ್ರಂತೆ. ಅದಕ್ಕೆ ನಾವು ಅಲ್ಲೇ ಫಸ್ಟ್ ಟಿಫನ್ ಮಾಡ್ಕೊಂಡ್ಬಿಟ್ರಿ, ಇನ್ನೂ ಲೇಟ್ ಆಗುತ್ತಲ್ಲ ಅಂತ ಅಂದ್ಬಿಟ್ಟು. ಬಿಕಾಸ್ ತುಂಬ ಜನ ಮಕ್ಕಳಿದ್ರಲ್ಲ, ನಮ್ಮ ಅಕ್ಕ ಮಕ್ಕಳು ಮತ್ತು ಇನ್ನೂ ಬೇರೆ ಬೇರೆ ಮಕ್ಕಳಿದ್ರು ಅಂತ ಅಂದ್ಬಿಟ್ಟು. ಆಮೇಲೆ ನಾವು ಆ ಕಡೆ ಈ ಕಡೆ ಅಲ್ಕೊಂಬರೋಣ ಅಂತ ಹೋದ್ರಿ. ನಾನು ನಮ್ಮ ಅಕ್ಕ ಮೋನಿಕಾ ಈ ಕಡೆ ಹೋದ್ರಿ. ಆಮೇಲೆ ನಮ್ಮಮ್ಮ, ನಮ್ಮ ಅಕ್ಕ, ಇನ್ನೊಂದು ಅಕ್ಕ ಎಲ್ಲರೂ ಆ ಕಡೆಗೆ ಹೋದರು, ಅಂದರೆ ಬೇರೆ ಬೇರೆ ದಿಕ್ಕಿಗೆ ಹೋಗ್ಬಿಟ್ರು. ಆಮೇಲೆ ನನಗೆ ಹೆಂಚಿನ ಮನೆಗಳಂದರೆ ತುಂಬಾ ಇಷ್ಟ. ಸೊ ನಾನು ಅಲ್ಲೇ ವೀಡಿಯೋಸ್ ಮಾಡ್ಕೊಂಡು ನಿಂತ್ಕೊಂಡ್ಬಿಟ್ಟೆ. ಆಮೇಲೆ ಕರುಗಳಂದ್ರೂ ಜಾಸ್ತಿ ಇಷ್ಟ ನನಗೆ. ಮತ್ತು ಮೋನಿಕಾ ಅಲ್ಲಿ ಒಂದು ಫ್ಲಾರ್ ಇತ್ತು, ಆ ಫ್ಲಾರ್ನ ತಗೊಂಡ್ಬಿಟ್ಟು ಬೊಕ್ಕೆ ಥರ ಕೊಟ್ಟಳು. ನಂಗೆ ಇಷ್ಟ ಆಯಿತು. ಆಮೇಲೆ ನಾನು ನಮ್ಮ ಅಕ್ಕ ಮೋನಿಕಾ ಎಲ್ಲ ವೀಡಿಯೋಸ್ ಎಲ್ಲ ತಗೊಂಡ್ರಿ. ಮತ್ತು ಅಲ್ಲಿ ಇನ್ನೊಂದು ಸೀನ್ ಆಯಿತು. ಏನಂದರೆ ನಮ್ಮ ಹಿಂದೆ ಕಾಣಿಸ್ತಿರೋ ಮನೆ ಪಕ್ಕದಲ್ಲಿ ಒಂದು ನಿಂಬೆ ಹಣ್ಣಿನ ಗಿಡ ಇತ್ತು. ಅಲ್ಲಿ ನಾನು ಮತ್ತು ನಮ್ಮ ಅಕ್ಕನ ಮಗ, ನಮ್ಮ ದೊಡ್ಡಮ್ಮ ಅವರ ಮಗನ ಮಗ ಅಲ್ಲಿ ಕಿತ್ಕೊಬರ್ಬೇಕು ಅಂತ ಹೋದಾಗ ಅಲ್ಲಿ ಒಂದು ದೊಣ್ಣೆ ಕತ್ತ ನೋಡಿಬಿಟ್ಟೆ. ಅದು ಲಿಝರ್ಡು, ನಾವು ಕರೆಯೋದು ದೊಣ್ಣೆ ಕತ್ತ ಅಂತ. ಅದು ನೋಡಿಬಿಟ್ಟು ನಾನು 10-20 ನಿಮಿಷ ಬಂದೇ ಇಲ್ಲ ಅಲ್ಲಿಂದ. ಆಮೇಲೆ ಈ ಕಡೆ ಬಂದಾದಮೇಲೆ ಬಡ್ಡು ಅಲ್ಲಿ ಆಟಾಡ್ತಾ ಇದ್ದ, ಅದನ್ನೆಲ್ಲ ವೀಡಿಯೋಸ್ ಮಾಡ್ಕೊಂಡೆ. ಆಮೇಲೆ ಅಲ್ಲಿ ಎಷ್ಟೊಂದು ಹಸುಗಳಿತ್ತು, ನನಗೆ ನೋಡಿ ಫುಲ್ಲು ಖುಷಿ ಆಗಿಬಿಡ್ತು. ಸೊ ಅಲ್ಲೂ ಫೋಟೋಸ್ ಎಲ್ಲ ತಕ್ಕೊಂಡೆ. ಆಮೇಲೆ ನಮ್ಮಪ್ಪ, ನಮ್ಮ ಭಾವ ಮಕ್ಕಳೆಲ್ಲ ಕೂತ್ಕೊಂಡಿದ್ರು, ಅಲ್ಲೂ ವೀಡಿಯೋಸ್ ಕ್ಲಿಕ್ ಮಾಡಿದೆ. ಮತ್ತು ಫೈನಲಿ ಪೂಜಾರಿ ಬಂದರು. ಆಮೇಲೆ ಅಲ್ಲಿ ಪೂಜೆ ಮಾಡಿದ್ರಿ. ನಮ್ಮ ಅಜ್ಜಿ ಏನೋ ಹರಕೆ ಇಟ್ಕೊಂಡಿದ್ರು ಅಂತ ಅಂದ್ಬಿಟ್ಟು ಎಲ್ಲ ಪೂಜೆ ಎಲ್ಲ ಮಾಡಿಸಿದ್ರಿ. ಆಮೇಲೆ ಪೂಜೆ ಆದಮೇಲೆ ನಾವು ಕೋಳಿ ಕಟ್ ಮಾಡಬೇಕಾಗಿತ್ತು. ಅದೂ ಆಯಿತು. ಕೋಳಿ ಕಟ್ ಮಾಡಬೇಕಾದ್ರೆ ಏನಾಯಿತು, ಆ ಕಡೆ ಏನೋ ಸೌಂಡ್ ಬಂತು ಅಂತ ನಾನು ನಮ್ಮ ಅಕ್ಕ ಎಲ್ಲರೂ ಹೊರಡೋದ್ರಿ. ಅದು ಏನಂತ ಅಂದರೆ ಪಿಕಾಕ್ ಏನೋ ಬಂದುಬಿಟ್ಟಿದೆ ಅಂತ ಅಂದ್ಬಿಟ್ಟು ಓಡೋಗಿದ್ದು. ಬಟ್ ಅಲ್ಲಿ ಏನು ಐಡಿಯಾ ಉಪಯೋಗಿಸಿದ್ದಾರೆ ಅಂದರೆ, ಅಲ್ಲೆಲ್ಲ ಏನೋ ಕ್ರಾಪ್ ಬೆಳೆದಿದ್ದಾರಲ್ಲ, ಅಲ್ಲಿ ಯಾರಾದರೂ ಎಂಟ್ರಿ ಆದರೆ ಏನೋ ಸೈರನ್ ಥರ ಬರಬೇಕು. ಆ ಸೈರನ್ನೇನು ಯಾವುದಾದ್ರೂ ಬರ್ಡ್ ಸೌಂಡ್ ಥರ ಕೊಟ್ಟಿದ್ದಾರೆ. ನಾವು ಫುಲ್ ಪಿಕಾಕೆ ಬಂದಿದೆ ಅಂತ ಅಂದ್ಕೊಂಡು ಹೋಗಿ ನೋಡಿದ್ರೆ ಅಲ್ಲೊಂದು ಅಜ್ಜಿ ಹೇಳ್ತಾ ಇದ್ದಾರೆ, ಪಿಕಾಕ್ ಏನಿಲ್ಲ, ನವಿಲೇನಿಲ್ಲ, ಜಸ್ಟ್ ಸೈರನ್ ಇಟ್ಟಿದ್ದೀವಿ ಅಷ್ಟೇ, ಏನಿಲ್ಲ ಅಂತಂದರೆ. ಆಮೇಲೆ ನಮಗೆ ಇದಾಗ್ಬಿಡ್ತು ಅಂತ ಅಂದ್ಬಿಟ್ಟು ವಾಪಸ್ ಬಂದ್ರಿ. ಆಮೇಲೆ ಇಲ್ಲಿ ಕೋಳಿ ಕಟ್ ಮಾಡ್ತಾ ಅಂದ್ಬಿಟ್ಟು ನೋಡ್ತಾಯಿದ್ರಿ ಎಲ್ಲ ನಿಂತ್ಕೊಂಡು. ಆ್ಯಂಡ್ ಇದು ಮಾಮೂಲಿ ಪ್ರತಿ ವರ್ಷ ನಾವು ಮಾಡ್ಕೊಬರ್ತೀವಿ. ಅಲ್ಲಿ ನಾವು ಕೋಳಿ ಕಟ್ ಮಾಡಿಬಿಟ್ಟು ನಾವು ಅದನ್ನೇ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನಾವು ಅಲ್ಲಿ ಅಡುಗೆ ಮಾಡಿಕೊಂಡು ಅದನ್ನು ಊಟ ಮಾಡಿಬಿಟ್ಟು ಬರ್ತೀವಿ ವಾಪಸ್ಸು. ಆ್ಯಂಡ್ ಹೀಗಿರುತ್ತೆ ನಮ್ಮ
ಎಲ್ಲ ಆದಮೇಲೆ ನಮ್ಮ ದೊಡ್ಡಮ್ಮ ಅವರ ಮಗಳು ಅಂದರೆ ನಮ್ಮ ಅಕ್ಕನೇ ಆಗಬೇಕು, ಅವರು ಪ್ರಸಾದ ಕೊಡ್ತಾಯಿದ್ರು. ನಾವು ಪ್ರಸಾದ ಎಸ್ಕೊಂಡು ನಾನು ಮೋನಿಕಾ ಪ್ರಸಾದ ತಿಂದ್ಕೊಂಡ್ರಿ. ಮತ್ತು ಅಲ್ಲಿರೋ ನಾಯಿಗಳೆಲ್ಲ ನಾನು ಅನ್ನ ಹಾಕ್ದೆ, ಬಟ್ ಅದು ಅನ್ನ ತಿಂದಿಲ್ಲ, ಬಂದ್ಬಿಟ್ಟು ಪ್ರಸಾದ ಇದು ಕೇಸರಿಬಾತ್ ತಿಂತು. ಸೊ ಅದಕ್ಕೆ ಎಲ್ಲ ಹಾಕ್ಬಿಟ್ಟೆ, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ಆಮೇಲೆ ಮತ್ತೆ ವಾಪಸ್ ಹೊರಟಿದ್ದು ನಾವು ಇನ್ನೊಂದು ಟೆಂಪಲ್ಗೆ. ಅದು ಮುನೇಶ್ವರ ದೇವಸ್ಥಾನ, ಅದು ನಮ್ಮ ಇನ್ನೊಂದು ಮನೆ ದೇವರೇ. ನಾವು ನೆಕ್ಸ್ಟ್ ಹೋಗಿದ್ದೆ ಮತ್ತು ತಳಿಗೆ ಹೋದ್ರಿ. ಅಲ್ಲಿ ನಾವು ಮತ್ತೆ ಕೋಳಿ ತೊಗೋಬೇಕಾಗಿತ್ತು. ಕೋಳಿ ತೊಗೊಳಕ್ಕೆ ಮತ್ತು ನಮ್ಮ ಬಾಬಾ ಅಲ್ಲಿ ಸ್ಟಾಪ್ ಮಾಡಿದ್ರು. ನಾವು ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರಿ, ಅಂದರೆ ರೆಸ್ಟ್ ಥರ ಇತ್ತು ನಮಗೆ. ಬಿಕಾಸ್ ಮತ್ತು ನನಗೆ ಅಲ್ಲಿ ಗಾಡಿ ಸ್ಟಾಪ್ ಮಾಡಿದಾಗ ಒಂಥರ ಓಕೆ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಗಾಡಿ ಓಡಿಸ್ಬೇಕಾದ್ರೆ ಫುಲ್ಲು ಹೊಟ್ಟೆ ತೊಳಸ್ತಾನೇ ಇರುತ್ತೆ. ಬಟ್ ಊಟ ಮಾಡೋಕ್ಕೆ ಮುಂಚೆ ಹಂಗೆ ಅನಿಸ್ತಾಯಿತ್ತು, ಊಟ ಆದಮೇಲೆ ನನಗೇನೋ ಥರ ಅನಿಸಿಲ್ಲ. ಆಮೇಲೆ ಅಲ್ಲೊಂದು ಕೆರೆ ಇತ್ತು. ಆ ಕೆರೆ ಹತ್ರ ನಾವು ಲಾಸ್ಟ್ ಟೈಮ್ ಹೋದಾಗ ಅಲ್ಲಿ ಆ ಕೆರೆ ಹತ್ರ ಒಂದು ಕಟ್ಟೆ ಥರ ಇತ್ತು, ಒಂದು ಚಿಕ್ಕ ಇದ್ರ ಥರ. ನಾವು ಅಲ್ಲಿ ಟಿಫನ್ ಮಾಡಿದ್ರಿ. ಸೊ ಅದನ್ನೆಲ್ಲ ನೋಡಿಕೊಂಡು ಮಾತಾಡ್ತಾ ಇದ್ರಿ. ಈ ವಿಡಿಯೋ ಎಂಡಲ್ಲಿ ಕಾಣಿಸ್ಬೋದು ಅನಿಸುತ್ತೆ, ನೀವು ಅಬ್ಸರ್ವ್ ಮಾಡ್ಬೋದು. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಹೋದಾಗ ನಾನು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕ ಅಷ್ಟೇ ಹೋಗಿದ್ದಿದ್ದು. ದೊಡ್ಡಕ್ಕ ಬಂದಿರಲಿಲ್ಲ, ಅದು ಕಾರಲ್ಲಿ ಹೋಗಿದ್ರಿ. ನಮಗೇನೋ ಸ್ಯಾಟಿಸ್ಫೈ ಆಗಿಲ್ಲ. ಸೊ ಈ ಟೈಮ್ ಹೋದಾಗ ನನಗೆ ಖುಷಿ ಆಯಿತು. ಬಟ್ ಇನ್ನೊಂದು ಏನಂದರೆ ನಮ್ಮ ಅಕ್ಕ ಬಂದಿಲ್ಲ, ಅದು ಸ್ವಲ್ಪ ಬೇಜಾರಾಯಿತು. ಇನ್ನೇನು ಮಾಡೋದು, ನೆಕ್ಸ್ಟ್ ಟೈಮ್ ಹೋಗೋಣ, ಆವಾಗ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಸುಮ್ಮನೆ ಆದ್ರಿ. ಆಮೇಲೆ ತಳೀಲಿ ನಿಲ್ಲಿಸಿದ್ರು, ಅಲ್ಲಿ ಮತ್ತೆ ಅಡುಗೆ ಬೇಕಾಗಿರೋ ಕೋಳಿ ತೊಗೊಂಡ್ರು. ಅದು ನಮ್ಮನೆಗೆ ಮತ್ತು ನಮ್ಮ ದೊಡ್ಡಮ್ಮ ಮನೆಗೆ 2 ಕೋಳಿ ಅದಾದಮೇಲೆ ನೆಕ್ಸ್ಟು ನಾವು ಹೊರಟಿದ್ದೆ ಇನ್ನೊಂದು ದೇವಸ್ಥಾನಕ್ಕೆ, ಅದು 2ನೇ ಮನೆ ದೇವರು ಮುನೀಶ್ವರ ದೇವಸ್ಥಾನಕ್ಕೆ. ಅಲ್ಲಿ ಹೋಗೋಕ್ಕೆ 1 hour 30 minutes ಅಂತ ಹೇಳಿದರು ನಮ್ಮ ಭಾವ. ಬಟ್ ನಮ್ಮ ಭಾವ ಹೋಗಿದ್ದ ಸ್ಪೀಡ್ಗೆ ಜಸ್ಟ್ 45 minutesಲ್ಲಿ ಹೋಗ್ತಾ ಇರ್ತೀರಿ. ಆ್ಯಂಡ್ ದಿಸ್ ಪ್ಲೇಸ್ ಇಸ್ ಸೋ ನೈಸ್. ನಂಗೆ ತುಂಬ ಇಷ್ಟ ಈ ಪ್ಲೇಸು. ಎಷ್ಟು ಚೆನ್ನಾಗಿದೆ, ಒಂಚೂರು ಚೇಂಜೇ ಆಗಿಲ್ಲ. ಜಸ್ಟ್ ಇದಾಕಿದ್ದಾರೆ ಅಷ್ಟೇ, ಆ ಬೌಂಡ್ರೀಸ್ ಥರ ಅದಷ್ಟೇ ಹಾಕಿದ್ದಾರೆ ಹೊರತು ಇನ್ನೇನು ಚೇಂಜಸ್ ಮಾಡಿಲ್ಲ. ಅದು ನನಗೆ ತುಂಬ ಇಷ್ಟ. ಆಮೇಲೆ ಅಲ್ಲಿ ಪೂಜೆ ಆದಮೇಲೆ ನಾವು ಪ್ರಸಾದ ತಿಂದ್ರಿ. ಪ್ರಸಾದ ತಿಂದಾದಮೇಲೆ ಮೇಲೋಗೋಣ ಅಂತ ಹೇಳ್ತಾನೇ ಇದ್ದರು ಎಲ್ಲರೂ. ಬಟ್ ನನಗಲ್ಲಿ ಹೋಗೋಕ್ಕೆ ಭಯ. ಆ್ಯಂಡ್ ಫೈನಲಿ ಮೇಲೆ ಹೆಂಗೋ ಹಂಗೆ ಮಾಡಿ ಹತ್ಸಿದ್ಲು ಮೋನಿಕಾ. ಹತ್ತಾದಮೇಲೆ ನನಗೆ ಇಳಿಯೋಕ್ಕೆ ಬರ್ತಾಯಿಲ್ಲ. ಹತ್ತಕ್ಕೂ ತುಂಬ ಬಾಧೆ ಬಿದ್ದೆ. ಆಮೇಲೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆ ಪ್ಲೇಸ್. ಅದೇನು ಇಷ್ಟನೋ ನಂಗೆ ಗೊತ್ತಿಲ್ಲ. ಅದು ತುಂಬ ದೊಡ್ಡ ಬೆಟ್ಟನೂ ಅಲ್ಲ, ಏನೂ ಅಲ್ಲ, ಜಸ್ಟ್ ಚಿಕ್ಕ ಬಂಡೆ, ಚಿಕ್ಕದಂತೆಲ್ಲ ಸ್ವಲ್ಪ ಲೈಟಾಗಿ ಮೀಡಿಯಮ್ ಆಗಿದೆ, ಇಷ್ಟಿದೆ ಡಿಸ್ಟೆನ್ಸ್ ಅಷ್ಟೇ. ಆ್ಯಂಡ್ ನೀವೇ ನೋಡ್ಬೋದು ಹೇಗಿದೆ ಅಂತ ಅಂದ್ಬಿಟ್ಟು. ಇಷ್ಟ ಆಗುತ್ತೆ ಎಲ್ಲ. ಬಟ್ ನನಗೆ ಹತ್ತಕ್ಕೆ ಆ್ಯಕ್ಚುಲಿ ತುಂಬ ಭಯ ಇತ್ತು. ಆದರೆ ಕೆಳಗಡೆ ಆ ಟೆಂಪಲ್ ಇದೆ, ನಮ್ಮ ಮನೆ ದೇವರು. ನೋಡಿ ಮೋನಿಕಾ ನಿಂತಾಳೆ. ಆಮೇಲೆ ಇಳಿಯೋದು ನನಗೆ ಬಾಧೆ ಆಯಿತು. ಆಮೇಲೆ ಇಳ್ಕೊಂಡು ಬಂದಾದಮೇಲೆ ಮತ್ತು ಕೋಳಿ ಕಟ್ ಮಾಡಿದರು. ಅಲ್ಲಿ 2 ಕೋಳಿ ತೊಗೊಂಡಿದ್ರಲ್ಲ, ಆ ಕೋಳಿ ಕಟ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದರು. ನಮ್ಮಮ್ಮ ಬಂದರು. ಆಮೇಲೆ ನಮ್ಮ ಭಾವ, ನಮ್ಮ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮ ಇದ್ರಲ್ಲ, ಅವರು ಆ ಕಡೆ ಸೈಡು ಒಂದು ಮನೆ ಥರ ಇದೆ, ಬ್ಲೂ ಕಲರ್. ನಾನು ಆಗಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಲ್ಲಿ ಅಡುಗೆ ಮಾಡೋಕ್ಕೆ ಆಲ್ರೆಡಿ ಸ್ಟಾರ್ಟ್ ಮಾಡಿದರು, ಬಿಕಾಸ್ ಲೇಟ್ ಆಗಿಬಿಡುತ್ತೆ ಅಂತ. ಈ ವಿಡಿಯೋದಲ್ಲಿ ಏನಾಗಿದೆ, ನಾನು ವಿಡಿಯೋ ಕ್ಯಾಪ್ಚರ್ ಮಾಡಬೇಕಾದ್ರೆ ಅಲ್ಲಿ ಬ್ಲಡ್ ತುಳಿದ್ಬಿಟ್ಟೆ. ಆಮೇಲೆ ವಿಡಿಯೋ ಸ್ಟಾಪ್ ಮಾಡಿದೆ. ಆಮೇಲೆ ಬೆಟ್ಟದ ಮೇಲ್ಗಡೆ ಒಂದು ಕಾರ್ನರಲ್ಲಿ ಒಂದು ಚಿಕ್ಕ ವಾಟರ್ ಸ್ಟೋರ್ ಆಗಿದೆ, ಅದು ಮಳೆ ನೀರು. ಆಮೇಲೆ ಅಲ್ಲಿ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡೆ. ದೆನ್ ಅಲ್ಲಿ ಅಡುಗೆ ಮಾಡ್ತಾಯಿದ್ರಲ್ಲ, ನಾನು ಅಲ್ಲಿಗೆ ಹೋಗಿ ನೋಡಾದ್ಮೇಲೆ ಕುಕ್ಕರ್ ಬ್ಲಾಸ್ಟ್ ಆಗಿಬಿಟ್ಟಿತ್ತು. ಬಿಕಾಸ್ ಅದು ಕುಕ್ಕರ್ದು ರಬ್ಬರು ಕಿತ್ತೋಗ್ಬಿಟ್ಟಿತ್ತು. ಆಮೇಲೆ ಬೇರೆ ಚಿಕನ್ ಫ್ರೈ, ಚಿಕನ್ ಕಬಾಬ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ನಮ್ಮಮ್ಮ ಇಲ್ಲಿ ಮುದ್ದೆ ಮಾಡ್ತಾಯಿದ್ರು. ಫೈನಲಿ ಎಲ್ಲ ಅಡುಗೆ ಎಲ್ಲ ಆದಮೇಲೆ ನಮ್ಮ ಭಾವ, ನಮ್ಮಣ್ಣ, ನಮ್ಮಪ್ಪ, ನಮ್ಮ ಅಜ್ಜಿ ಎಲ್ಲರೂ ಊಟ ಮಾಡ್ತಾಯಿದ್ರು ಅಲ್ಲೇ ಕೆಳಗಡೆ ಕೂತ್ಕೊಂಡು ಚಾಪೆ ಮೇಲೆ. ಆಮೇಲೆ ನಮ್ಮನ್ನು ಕರೆದ್ರು ನಮ್ಮ ಭಾವ. ಆಮೇಲೆ ನಾನು ಹೋದೆ, ಊಟ ಮಾಡಿದೆ. ದೆನ್ ಊಟ ಎಲ್ಲ ಆದಮೇಲೆ ಅಲ್ಲಿ ಫೈನಲಿ ಎಲ್ಲ ಆಯಿತು. ಆ್ಯಂಡ್ ನನ್ನ ಫಸ್ಟ್ ಕ್ಲಿಪ್ಪಿಂಗಿಂದ ಎಂಡ್ವರೆಗೂ ನಾನು ರೆಡಿನೇ ಆಗಿಲ್ಲ. ಈ ಸೆಕೆಂಡ್ ದೇವಸ್ಥಾನಕ್ಕೆ ಬಂದಾದ್ಮೇಲೆ ರೆಡಿಯಾಗಿದ್ದು, ಅದು ಓನ್ಲಿ ಬಿಕಾಸ್ ನನ್ನ ಫೋಟೋಸು ರೀಲ್ಸ್ ಬೇಕಾಗಿತ್ತು ಅಂತ. ಆಮೇಲೆ ರೆಡಿ ಆದೆ. ಆಮೇಲೆ ಫುಲ್ಲು ಡಲ್ ಆಗೋಯ್ತು, ಯಾಕಂದರೆ ಪಾತ್ರೆ ತೊಳಿ ಅಂತ ಹೇಳ್ಬಿಟ್ರು ನಮ್ಮಕ್ಕ. ನನಗೆ ಫಸ್ಟ್ ಆಫ್ ಆಲ್ ಪಾತ್ರೆ ತೊಳೆಯೋದಂದ್ರೇ ಆಗಲ್ಲ. ನನಗೆ ಯಾವ ಆಪ್ಷನ್ನೂ ಇರಲಿಲ್ಲ, ಯಾಕಂದರೆ ನಾನು ಫೋಟೋಸು ರೀಲ್ಸ್ ಅಂದ್ಕೊಂಡು ಅಲ್ಲೆಲ್ಲೋ ಅಲ್ಕೊಂಡು ಹೋಗ್ಬಿಟ್ಟಿದ್ದೆ. ನಾನು ಮೋನಿಕಾ ಇಬ್ಬರು ಹೋಗ್ಬಿಟ್ಟಿದ್ರಿ.
ಆಮೇಲೆ ಹೋಗಿದ್ರಲ್ಲ, ಇವಾಗ ನಿಮಗಿದೇ ಟಾಸ್ಕು ತೊಳಿಬೇಕು ಅಂತ ಅಂದ್ಬಿಟ್ಟು, ಇನ್ನೇನು ಮಾಡೋದು ಅಂತ ಅಂದ್ಬಿಟ್ಟು ತೊಳೆಯೋಷ್ಟರಲ್ಲಿ ನನ್ನ ಫೇಸ್ ಹಿಂಗೆ ಆಗಿಬಿಟ್ಟಿತ್ತು. ಆಮೇಲೆ ನಾವು ವಾಪಸ್ ಹೋಗಿದ್ದೆ ನಮ್ಮ ಮನೆಗೆ. ಅಂದರೆ ನಮ್ಮ ಮನೆಗೆ ಹೋಗಿಲ್ಲ, ಫಸ್ಟು ನಮ್ಮ ಅಕ್ಕ ಮತ್ತು ಬಡ್ಡನ್ನ ಅವ್ರ ಮನೆಗೆ ಬಿಟ್ಟು ಆಮೇಲೆ ನಮ್ಮ ಮನೆಗೆ ಹೊರಟ್ರಿ. 5:45 ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾವು ಕರೆಕ್ಟಾಗೆ 5 o'clockಗೆ ಮನೇಲಿದ್ರಿ. ಅಷ್ಟು ಸ್ಪೀಡಾಗಿ ನಮ್ಮ ಭಾವ ಓಡಿಸೋದಕ್ಕೆ. ಸೊ ಇದಾಗಿತ್ತು ನನ್ನ ವ್ಲಾಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ.